ಇದು ಗೋವರ್ಧನದು ಒಂದು ಪ್ರೆಸ್ ಮೀಟ್ ಮುಂಚೆ ಆಗಿದೆ. ವಿಶ್ವಬಂಧು ಗೋಶಾಲೆ ಉದ್ಘಾಟನೆ ಮತ್ತು ಸಾವಯವ ಕೃಷಿ ತರಬೇತಿ ಶಿಬಿರ ನಾಳೆ ದಿನ ಮಧ್ಯಾಹ್ನ ಅಬ್ಬಲಗೆರೆನಲ್ಲಿ ಹೊಸ ಗೋಶಾಲೆ ಆರಂಭ ಆಗ್ತಾ ಇದೆ. ವಿಶ್ವಬಂಧು ಗೋಶಾಲೆ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಬಂದೆ ರಿಟ್ ಫೈಲ್ ಮಾಡಿದ ತಕ್ಷಣ ಇದಕ್ಕೆ ಸ್ಟೇ ಕೊಟ್ರ? ಹೈಕೋರ್ಟ್ ತೀರ್ಪಿಗೆ ಸ್ಟೇ ಕೊಟ್ಟಿದಾರ ಮಾಡಿದ ತಪ್ಪು ಅಂತ? ಹೈಕೋರ್ಟ್ ತೀರ್ಪಿಗೆ ಜಾರಿಯಲ್ಲಿದೆ. ಇವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಹೋಗಿ ನಮ್ದಂತಿಲ್ಲ. ಸುಪ್ರೀಂ ಕೋರ್ಟ್ ಇದನ್ನ ಹೈಕೋರ್ಟ್ ಮಾಡಿರೋ ತಪ್ಪು ಅಂತ ಹೇಳಿದ್ಯಾ? ಇದು ವಿಡ್ರಾ ಮಾಡ್ಬೇಕು ಅಂತ ಹೇಳಿದ್ಯಾ? ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಎರಡು ಅಭಿಪ್ರಾಯ ಬಂದ ಪೆಂಡಿಂಗ್ ಇದೆ. ಆದ್ರೆ ಎಲ್ಲಿ ತನಕ ಇದೇ ಕಾನೂನು ಲಾಗು, ಇದೇ ಆದೇಶ ಲಾಗು ಆಗಿರುತ್ತೆ. ಹೈಕೋರ್ಟ್ ತೀರ್ಪೇನಾಗಿದೆ, ಆ ತೀರ್ಪೇ ಈಗ ಲಾಗು. ನೀವು ಏನ್ ಹೇಳಿದ್ರಿ, 2012ರಲ್ಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಸ್ಕಾರ್ಫ್ ಪ್ಯಾಟರ್ನ್ ಅಂತ ಮಾಡಿದ್ರು. ಅಂದ್ರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಹಿಜಾಬ್ ಅನ್ನು ಹಾಕ್ಬೋದು. ಈಗ ಹಿಜಾಬ್ ಅನ್ನು ಹಾಕೋದು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆಯಲ್ಲ, ಅದಕ್ಕೂ ತಮ್ಮ ವಿರೋಧ ಇದೆಯಾ? ರಾಜ್ಯ ಸರ್ಕಾರ ಅದು ಉಳಿದಿದ್ದಕ್ಕೆ ನಾನು ಆಮೇಲೆ ಬರ್ತೀನಿ. ಈಗ ಬಂದಿರೋದು ಕರ್ನಾಟಕ ರಾಜ್ಯದ ಹಿಜಾಬ್ ಆದೇಶ, ಬಿಜೆಪಿ ತಂದಂತ ಸರ್ಕಾರ ತಂದಂತ ಹಿಜಾಬ್ ಕಾನೂನ ಆದೇಶವನ್ನ ವಿಡ್ರಾ ಮಾಡಿ ಅಲ್ಲಿ ಹಿಜಾಬ್ ಹಾಕ್ಬೇಕು ಅಂತ ತಂದೆ ಇರ್ತಾನೆ ಇವಾಗ ಆದೇಶ. ಇದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ಇಡೀ ರಾಜ್ಯದ ಎಲ್ಲ ಶಾಲೆ ಕಾಲೇಜುಗಳು ಕೂಡ ಕೇಸರಿಮಯ ಆಗತ್ತೆ. ಇಡೀ ರಾಜ್ಯದ ಕೇಸರಿಮಯ ವಿದ್ಯಾರ್ಥಿನಿಗಳು, ಯುವಕರು ಒಂದ್ ರೀತಿ ಹಿಂದುತ್ವದ ಬಗ್ಗೆ ಜಾಗೃತಿ ಆಗ್ತಾರೆ. ಬರುವಂತ ದಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ನಾಮ ಆಗತ್ತೆ, ಹಿಂದುತ್ವದ ಸರ್ಕಾರ ಬರುತ್ತೆ, ಕೇಸರಿಮಯ ಸರ್ಕಾರ ಬರುತ್ತೆ.